ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೂಪಾ ಕುಬೇಂದ್ರಪ್ಪ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಫ್ರೆಂಡ್ಸ್, ಇವತ್ತು ನಂದು ಒಂದು ಡೈಲಿ ವ್ಲಾಗ್ ಶೂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ದೀನಿ. ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಅಥವಾ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಒಂದು ಡೈಲಿ ವ್ಲಾಗ್ ಆಗಿರುತ್ತೆ. ನಿಮ್ಗೆಲ್ರಿಗೂ ತುಂಬ ಇಷ್ಟ ಆಗೇ ಆಗುತ್ತೆ, ನಾನು ಪ್ರಾಮಿಸ್ ಮಾಡ್ತೀನಿ. ಯಾಕಂತಂದರೆ ನಾನು ಸ್ವಲ್ಪ ಆಚೆ ಹೋಗೋದಿದೆ, ಒಂದು ಸ್ವಲ್ಪ ಕೆಲಸ ಇದೆ ನಂದು. ಆ ಕೆಲಸ ಮುಗಿಸ್ಕೊಂಡು ಅಲ್ಲಿಂದ ಮತ್ತೆ ಇನ್ನೊಂದು ಕಡೆ ಹೋಗಬೇಕು. ಇನ್ನೊಬ್ರು ಕೂಡ ನನ್ನ ಜೊತೆ ಜಾಯಿನ್ ಆಗ್ತಾರೆ, ಅವರು ಕೂಡ ನಿಮ್ಗೆಲ್ರಿಗೂ ಪಕ್ಕ ಇಷ್ಟ ಆಗ್ತಾರೆ. ಆ್ಯಂಡ್ ನಾನು ಇವತ್ತು ಟೂ ವೀಲರಲ್ಲಿ ಹೋಗ್ತಾ ಇದ್ದೀನಿ. ನಾನು ಮತ್ತೆ ನಮ್ಮ ವಿನಯ್ ಅಂತ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿದ್ದೀನಲ್ವ ಈ ಹಳೆ ವಿಡಿಯೋಗಳಲ್ಲಿ, ಅವನು ವಿನಯ್ ನಮ್ಮ ಅಕ್ಕನ ಮಗ. ಸೊ ನಾನು ನನ್ನ ಅಕ್ಕನ ಮಗ ವಿನಯ್ ಇಬ್ಬರು ಕೂಡ ಟೂ ವೀಲರಲ್ಲಿ ಹೋಗ್ತಾ ಇದ್ದೀವಿ. ಸೊ ಹೋಗ್ತಾ ಹೋಗ್ತಾ ನಾನು ವಿಡಿಯೋ ಕ್ಯಾಪ್ಚರ್ ಮಾಡ್ತೀನಿ, ಏನೆಲ್ಲ ಮಾಡ್ತೀನಿ, ಎಲ್ಲಿಗೆ ಹೋಗ್ತೀನಿ ಅದನ್ನೆಲ್ಲ ನನಗೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಿಬಿಡಿ, ಎಂಡ್ವರೆಗೂ ವಿಡಿಯೋನ ನೋಡಿ. ಆವಾಗ ನಿಮಗೆ ನಿಜವಾಗ್ಲೂ ಹೇಳ್ತೀನಿ, ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನನ್ನ ಕೆಲಸ ಇದೆ ಅಂತ ಹೇಳಿದ್ನಲ್ವಾ, ಸೊ ಕೆಲಸನೂ ಮುಗಿಸ್ಕೊಂಡು ಅಲ್ಲಿಂದ ನನಗೆ ಒಬ್ರು ಜಾಯಿನ್ ಆಗ್ತಾರೆ ನನ್ನ ವಿಡಿಯೋಗೆ, ಅವ್ರನ್ನೂ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಆಲ್ಸೋ ಅಲ್ಲಿ ಒಂದು ಸ್ಪೆಷಲ್ ಫುಡ್ನ ಕೂಡ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ. ಆ ಫುಡ್ ಕೂಡ ನನಗೆ ತುಂಬ ಫೇವ್ರೆಟ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಇದನ್ನೆಲ್ಲದನ್ನು ಕೂಡ ಕ್ಯಾಪ್ಚರ್ ಮಾಡಿಕೊಂಡು ನಿಮಗೂ ತೋರಿಸೋಣ, ಒಂದು ಒಳ್ಳೆ ಎಂಟರ್ಟೈನಿಂಗ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಡಿಸೈಡ್ ಮಾಡಿ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ ಇವತ್ತು. ಸೊ ಪ್ಲೀಸ್ ಗಾಯ್ಸ್, ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ಎಂಡ್ವರೆಗೂ ನೋಡಿ, ಫುಲ್ ಎಂಟರ್ಟೈನಿಂಗ್ ಆಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ಲೀಸ್ ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ನನಗೆ ಲೈಕ್ ಮಾಡಿ, ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ವಿಡಿಯೋನ ಶೇರ್ ಮಾಡಿ. ಒಳ್ಳೆ ಒಳ್ಳೆ ಕಂಟೆಂಟ್ ಜೊತೆಗೆ ನಿಮ್ಮೆಲ್ಲರೂ ನಾನು ಎಂಟರ್ಟೈನ್ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಹಾಗಾಗಿ ಪ್ಲೀಸ್ ಸಪೋರ್ಟ್ ಮಾಡಿ ಗಾಯ್ಸ್. ಸರಿ, ಈಗ ಲೇಟ್ ಆಗುತ್ತೆ, ಬೇಗ ಹೋಗೋಣ. ಸೊ ಹೋಗ್ತಾ ಹೋಗ್ತಾ ಆನ್ ದ ವೇ ಏನೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಕ್ಯಾಪ್ಚರ್ ಮಾಡ್ತೀನಿ. ಸೊ ನಿಮಗೆ ನಾನು ಸ್ಪಾಟಿಗೆ ಹೋಗಿ ಅಲ್ಲಿಂದ ನಾನು ಏನೇನು ಮಾಡ್ತೀನಿ, ಯಾರು ನನ್ನ ವಿಡಿಯೋದಲ್ಲಿ ಜಾಯ್ನ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಅಲ್ಲಿವರೆಗೂ ಕೂಡ ಎಲ್ಲೂ ಹೋಗಬೇಡಿ, ಸ್ಟೇ ಟ್ಯೂನ್. ನೆಕ್ಸ್ಟು ಮನೆಯಿಂದ ಹೊರಟ್ವಿ ಗಾಯ್ಸ್. ಇದು ಬಂದು ನಮ್ಮೂರಿನ ಪೆಟ್ರೋಲ್ ಬಂಕ್, ಹೆಬ್ಬಳಗೆರೆ ಪೆಟ್ರೋಲ್ ಬಂಕ್ ಇದು. ಇಲ್ಲಿ ನಾವು ಬೈಕಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೊರಡೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದ್ವಿ. ಸೊ ಇಲ್ಲಿಂದ ಪೆಟ್ರೋಲ್ ಹಾಕ್ಸ್ಕೊಂಡಿದ್ದೆ, ನಾವು ಹೊರಟ್ವಿ. ನಾವು ಫ್ರೆಂಡ್ಸ್ ಹೊರಟಿದ್ದೀವಿ ಇವಾಗ. ಸೊ ಬೈಕಲ್ಲಿ ಹೋಗ್ತಾ ಇದ್ದೀವಿ. ನಮ್ಮ ಹುಡುಗ ಆ್ಯಸ್ ಯೂಶುವಲ್ ವಿನಯ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವನೇ ಯಾಕೆ ಎಲ್ಲ ಕಡೆ ಕರ್ಕೊಂಡು ಹೋಗ್ತೀನಿ ಅಂತಂದರೆ, ಈಸ್ ಅ ಬೆಸ್ಟ್ ಕಂಫರ್ಟ್ ಝೋನ್ ನನಗೆ. ಸೊ ಎಲ್ಲ ಕಡೆಯೂ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾನೆ ಆ್ಯಂಡ್ ತುಂಬ ಸಪೋರ್ಟಿವ್ ಆಗಿರ್ತಾನೆ. ನನಗೆ ವೀಡಿಯೋ ಮಾಡ್ಕೊಡು ಅಂದಾಗೆಲ್ಲ ವೀಡಿಯೋ ಮಾಡ್ಕೊಡ್ತಾನೆ. ಇಂಥ ಕಡೆ ಕರ್ಕೊಂಡು ಹೋಗೋದ್ರೆ ಪಾಪ ಕರ್ಕೊಂಡು ಹೋಗ್ತಾನೆ. ಸೊ ಹಾಗಾಗಿ ಇವನೇ ಯಾವಾಗಲೂ ಪ್ರಿಫರ್ ಮಾಡ್ತೀನಿ. ಏನೋ ನಿನಗೆ ಬೇಜಾರಾಗುತ್ತೇನೋ ಯಾವಾಗಲೂ ಬರೋಕ್ಕೆ? ಇಲ್ಲ, ಖುಷಿ ಆಗುತ್ತೆ. ಖುಷಿಯಿಂದನೇ ಬರ್ತಾನೆ, ಆ ಥರ ಏನಿಲ್ಲ. ಒಳ್ಳೆ ಹುಡುಗ ಪಾಪ ನಮ್ಮ ಹುಡುಗ. ಸೊ ಹಾಗಾಗಿ ಇಲ್ಲಿಂದ ಹೋಗಿ ಕೆಲಸ ಮುಗಿಸ್ಕೊಂಡು ಒಂದು ಒಳ್ಳೆ ಕಡೆ ಕರ್ಕೊಂಡು ಹೋಗಿ ಫುಡ್ ರಿವ್ಯೂನ ಕೊಡ್ತೀನಿ ನಿಮಗೆ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ. ಹೇಳೋ ನನ್ನ ವಿಡಿಯೋಗೆ ಲೈಕ್ ಮಾಡೋಕ್ಕೆ, ಶೇರ್ ಮಾಡೋಕ್ಕೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದ್ರು ಇಷ್ಟ ಆಗಿಲ್ಲ ಅಂದರೆ ಕಮೆಂಟಲ್ಲಿ ಏನಾದ್ರು ತಿಳಿಸ್ಕೊಡಿ. ಓಕೆ ಫ್ರೆಂಡ್ಸ್, ಹೋಗ್ತೀವಿ. ಅಲ್ಲಿ ಹೋಗ್ಮೇಲೆ ಸಿಗ್ತೀನಿ. ವಿನಯ್ ಹೆಂಗೆ ಅಂತಂದರೆ ನಮ್ಮ ಅಕ್ಕನ ಮಗ, ವೆರಿ ಫ್ರೆಂಡ್ಲಿ ಆ್ಯಂಡ್ ತುಂಬ ಜೋವಿಯಲ್ ಪರ್ಸನ್. ನಾವು ಅಷ್ಟೇ, ಎಲ್ಲೇ ಕರ್ಕೊಂಡು ಹೋಗ್ಬೇಕಂದ್ರೂ ಕೂಡ ಅಥವಾ ನಾವು ಎಲ್ಲೇ ಹೋಗ್ಬೇಕಂದ್ರೂ ಕೂಡ ನಾವು ಫಸ್ಟ್ ಪ್ರಿಫರ್ ಮಾಡೋದು ವಿನಯ್ ಅಂತಲೇ. ಅವನು ನಾವು ಯಾವಾಗ ಕರೆದ್ರೂ ಕೂಡ ಓಕೆ ಬರ್ತೀನಿ ಆಯಿತು ಅಂತ ಹೇಳ್ಬಿಟ್ಟು ನಮಗೆ ಟೈಮ್ ಮಾಡಿಕೊಡ್ತಾನೆ. ಸೊ ಹಾಗಾಗಿ ನಮಗೆ ಯಾವಾಗಲೂ ಕಂಫರ್ಟ್ ಝೋನು ಆ್ಯಂಡ್ ವೆರಿ ಕಂಫರ್ಟಬಲ್ ಹುಡುಗ ನಮಗೆ. ಹಾಗಾಗಿ ಅವನ್ನೇ ನಾವು ಜಾಸ್ತಿ ಪ್ರಿಫರ್ ಮಾಡುವಂಥದ್ದು. ಇವನು ಹಿಂಗೆ ಸ್ವಲ್ಪ ಕಾಲು ಎಳಿತಾ ಇರ್ತಾನೆ, ಫ್ರೆಂಡ್ಲಿ ಅಂತ ಹೇಳಿದ್ನಲ್ವ. ಸೊ ಹಾಗಾಗಿ ತುಂಬ ಫ್ರೆಂಡ್ಲಿ ಆಗಿರ್ತಾನೆ, ಸ್ವಲ್ಪ ಕಾಲು ಎಳಿತಾನೆ, ಕೆಲವೊಂದು ಸಲ ಬೈತಾನೆ, ಬೈಸ್ಕೊತಾನೆ, ಹಿಂಗೆ ನಡೀತಾ ಇರುತ್ತೆ. ಹವೆವರ್ ಅವನ್ನ ಕರ್ಕೊಂಡು ನನ್ನ ಪಯಣ ಸ್ಟಾರ್ಟ್ ಮಾಡಿದೆ. ಇದು ಬಂದು ಆಂಜನೇಯ ಟೆಂಪಲ್ಲು, ನನ್ನ ಫೇವ್ರೇಟ್ ಅಂತ ಹೇಳ್ಬೋದು. ಫ್ರೆಂಡ್ಸ್, ಕೆಲಸ ಮುಗೀತು. ಸೊ ಕೆಲಸ ಮುಗಿಸ್ಕೊಂಡು ನಾನು ಇವಾಗ ಒಬ್ಬರನ್ನ ಮೀಟ್ ಮಾಡೋಕ್ಕೆ ಬಂದಿದ್ದೀನಿ. ಒಬ್ರು ಯಾರು ಅಂತಂದರೆ ನಿಮ್ಗೆಲ್ರಿಗೂ ಕೂಡ ವೆಲ್ ನೋನ್ ಆಲ್ರೆಡಿ. ಏನಂದರೆ ನಾನು ತರೀಕೆರೆ ಸರೌಂಡಿಂಗೇ ನನ್ನ ಕೆಲಸ ಇದ್ದಂಥದ್ದು. ಸೊ ಹಾಗಾಗಿ ತರೀಕೆರೆ ಸರೌಂಡಿಂಗ್ ನನ್ನ ಕೆಲಸ ಮುಗಿಸ್ಕೊಂಡೆ. ಆಮೇಲೆ ನಮ್ಮ ಅಕ್ಕನಿಂದ ನನಗೆ ಕಾಲ್ ಬರುತ್ತೆ, ಲೈಕ್ ಮನೆಗೆ ಬಾ, ಇವತ್ತು ನಾನ್ ವೆಜ್ ಮಾಡಿದ್ದೀನಿ, ಊಟ ಮಾಡ್ಕೊಂಡು ಹೋಗಂತೆ ಅಂತ ಹೇಳಿ. ಬಟ್ ಮನೆಗೆ ಹೋಗೋಕ್ಕೆ ಆಗಲಿಲ್ಲ, ಯಾಕೆಂದರೆ ಸ್ವಲ್ಪ ಕೆಲಸ ಇತ್ತು ಆಚೆ ಕಡೆ. ಹಾಗಾಗಿ ಆಚೆನೇ ಕರ್ಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ನಮಗೂ ಸ್ವಲ್ಪ ಏನೋ ಕಂಪ್ನಿ ಸಿಗುತ್ತೆ ಆ್ಯಂಡ್ ಅವಳಿಗೂ ಒಂದು ಒಳ್ಳೆ ರಿಫ್ರೆಶ್ಮೆಂಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಆಚೆ ಕರೆಸಿದ್ದೀನಿ. ಸೊ ಹಾಗಾಗಿ ಆಚೆ ಬಂದಿದ್ದಾಳೆ ನಮ್ಮ ಅಕ್ಕ, ತೋರಿಸ್ತೀನಿ. ನಮ್ಮಕ್ಕ ಸೊ ತರೀಕೆರೆ ಸರೌಂಡಿಂಗೇ ಕೆಲಸ ಇತ್ತಲ್ವಾ, ಸೊ ಅದನ್ನು ಮಾಡಿಕೊಂಡು ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಅಕ್ಕ ಕಾಲ್ ಮಾಡಿಬಿಟ್ಟು ಊಟಕ್ಕೆ ಬಾ ಮನೆಗೆ ಅಂತ ಕರೆದ್ಲು. ಬಟ್ ಮನೆಗೆ ಹೋಗೋಕೆ ಆಗಲಿಲ್ಲ, ಯಾಕೆಂದರೆ ಆಚೆ ಸ್ವಲ್ಪ ಕೆಲಸ ಜಾಸ್ತಿ ಇರೋ ಕಾರಣ. ಆಮೇಲೆ ಇವಳು ಕೂಡ ಫ್ರೀ ಇದ್ಲು. ಆಮೇಲೆ ಆಚೆನೇ ಬಾ, ಇಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ಕರೆಸ್ಕೊಂಡೆ. ಏನೇ ಖುಷಿನಾ? ಖುಷಿನಪ್ಪ. ಯಾವಾಗಲೂ ಖುಷಿನೇ. ನನ್ನ ತಂಗಿ ಬರ್ತಾ ಇದ್ದಾಳೆ ಅಂತಂದರೆ ಮನೇಲಿ ಕರೆದೆ ಬರೋಕ್ಕಾಗಲ್ಲ ಅಂತದ್ಲು. ಸೊ ಅದಕ್ಕೆ ಮನೇಲಿ ಬೇರೆ ಫಿಶ್ ಮಾಡಿದ್ವಿ, ಹೇಳೇ ಬಿಟ್ಲಾಗ್ಲೇ ಮೊದಲೇ. ಅದಕ್ಕೆ ಆಚೆನೇ ತೊಗೊಂಬಂದಿದ್ವಿ, ತೋರಿಸ್ತೀವಿ. ಏನು ಗೊತ್ತಾ ಫ್ರೆಂಡ್ಸ್, ನಿಜವಾಗ್ಲೂ ಹೇಳ್ತೀನಿ, ನಮ್ಮ ಅಕ್ಕ ಅಂತ ಹೇಳ್ತಾ ಇಲ್ಲ, ಎಷ್ಟು ಒಳ್ಳೆ ಕುಕ್ ಅಂದರೆ ಇವಳು.
ಇವಳು ಮಾಡ್ಕೊಡೋ ನಾನ್ ವೆಜ್ಜು ಫಿಶನ್ನು ನಾನು ನಿಜವಾಗ್ಲೂ ಹೇಳ್ತೀನಿ ಯಾವ ಹೋಟೆಲ್ ರೆಸ್ಟೋರೆಂಟಲ್ಲೂ ನಾನು ತಿಂದಿಲ್ಲ. ಯಾಕಂದರೆ ಅಷ್ಟು ಚೆನ್ನಾಗಿ ಮಾಡ್ತಾಳೆ. ಆ್ಯಂಡ್ ಮನೆ ಊಟ ಅಲ್ವಾ, ಅದರಲ್ಲೂ ಕೂಡ ಮನೆ ಊಟ ಆರೋಗ್ಯಕ್ಕೆ ಒಳ್ಳೆಯದು, ಪ್ಲಸ್ ಅದು ಕೂಡ ಟೇಸ್ಟ್ಫುಲ್ ಆಗಿತ್ತು ಅಂತಂದರೆ ಎಷ್ಟು ಸ್ಯಾಟಿಸ್ಫೈಯಿಂಗ್ ಫೀಲ್ ಆಗಿರುತ್ತೆ ಅಲ್ವಾ. ಸೊ ಇವಳು ಅಷ್ಟು ಚೆನ್ನಾಗಿ ಮಾಡ್ತಾಳೆ ಅಂತ ಹೇಳ್ಬೋದು. ತೋರಿಸ್ತೀನಿ ಏನೇನು ತಂದಿದ್ದಾಳೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲೇ ಇವಾಗ ಊಟ ಸ್ಟಾರ್ಟ್ ಮಾಡ್ತೀವಿ. ಆ್ಯಕ್ಚುಲಿ ಇದು ಬಂದುಬಿಟ್ಟು ಇಲ್ಲೇ ಒಂದು ಪಾರ್ಕ್, ತರೀಕೆರೆ ಹತ್ರನೇ ಒಂದು ಪಾರ್ಕ್ ಇದ್ದು. ಸೊ ಇಲ್ಲೇ ಕುತ್ಕೊಂಡು ಊಟ ಮಾಡೋಣ. ಇರೋದ್ರಲ್ಲೂ ಏನು ಗೊತ್ತಾ, ನೇಚರಲ್ಲಿ ಊಟ ಮಾಡೋಕ್ಕೆ ಚಂದ ಅಲ್ಲ. ಮನೆಯಲ್ಲಿ ಯಾವಾಗಲೂ ಇದ್ದೇ ಇದ್ದಿದ್ದದು. ಸೊ ಮನೇಲಿ ನಾವು ಊಟ ಮಾಡೋದು, ಟೈಮ್ ಸ್ಪೆಂಡ್ ಮಾಡೋದು ಅದೆಲ್ಲ ಇರುತ್ತೆ ಕಾಮನ್. ಬಟ್ ನನಗೆ ಎಸ್ಪೆಷಲಿ, ಆಮೇಲೆ ನಮ್ಮ ಅಕ್ಕನಿಗೂ ಅಷ್ಟೇ, ನನಗೂ ಖುಷಿನೇ ಇವಾಗ ಆಚೆ ಊಟ ಮಾಡ್ತಾ ಇರೋದು. ಮನೇಲಿ ಏನೋ ತಿಂದಂಗೆ ಬಂದಿದ್ದೀನಾ, ಈ ಜಾಗದಲ್ಲಿ ಒಂಥರ ಚೆನ್ನಾಗಿ. ಏನ್ ಗೊತ್ತಾ, ನೇಚರಲ್ಲಿ ನಿಜವಾಗ್ಲೂ ಟ್ರೈ ಮಾಡಿ. ಯಾರು ಟ್ರೈ ಮಾಡಿಲ್ಲ ಅಂತಂದ್ರೆ, ನಾವು ರೆಸ್ಟೋರೆಂಟ್ ಹೋಟೆಲ್ಗಳಲ್ಲೆಲ್ಲ ಊಟ ಮಾಡೋದು ಕಾಮನ್ ಅದು. ಅಂಡ್ ಮನೇಲೂ ಕೂಡ ಆಲ್ಮೋಸ್ಟ್ ನಾವು ಯಾವಾಗಲೂ ಊಟ ಮಾಡ್ತಾ ಇರ್ತೀವಿ, ಅದು ಕಾಮನ್. ಬಟ್ ಈ ತರ ನೇಚರಲ್ಲಿ ನಾವು ಊಟ ಮಾಡ್ತಾ ಇದ್ರೆ ನಿಜವಾಗ್ಲೂ ಹೇಳ್ತೀನಿ, ದ ಫೀಲ್ ಲೈಕ್ ಹೆವೆನ್ ಅಂತ ಅನ್ಸುತ್ತೆ. ಸೊ ಹಾಗಾಗಿ ನಾನು ಯಾವಾಗಲೂ ಕೂಡ ಪ್ರಿಫರ್ ಮಾಡ್ತೀನಿ. ಆಲ್ಮೋಸ್ಟ್ ನಾವು ಇದು ಫಸ್ಟ್ ಟೈಮ್ ಅಂತಲ್ಲ, ತುಂಬಾ ಸಲ ಈ ತರ ಎಲ್ಲ ಹೋಗಿ ನಾವು ಊಟ ಮಾಡ್ತೀವಿ ಆಚೆ ಕಡೆ ಎಲ್ಲ ಹೋಗ್ಬಿಟ್ಟು. ಅದೊಂದು ಸ್ಪೆಷಲ್ ಫೀಲು ಅಂಡ್ ಒಂದು ಸ್ಪೆಷಲ್ ವೈಬ್ ಸ್ಟಾರ್ಟ್ ಆಗುತ್ತೆ ನಮಗೆ. ತುಂಬಾ ಚೆನ್ನಾಗಿರುತ್ತೆ. ತೋರಿಸ್ತೀನಿ ಏನೇನೆಲ್ಲ ತಂದಿದ್ದೀನಿ ಅಂತ ಹೇಳ್ಬಿಟ್ಟು. ಏನೇನು ತಂದಿದ್ಯಾ ಹೇಳ್ಬಿಡಿ. ನಾನು ಫಿಶ್ ಅಂತ ಹೇಳಿದ್ಯಾ? ಫಿಶ್ ಸಾಂಬಾರು, ಆಮೇಲೆ ಇದು ಫಿಶ್ ಕಬಾಬು, ಆಮೇಲೆ ರೈಸ್, ಬಾಯ್ಲ್ಡ್ ರೈಸ್, ಮುದ್ದೆ. ಆಕ್ಚುಲಿ ನಾನು ವೈಟ್ ರೈಸ್ ತಿನ್ನುವಂಥದ್ದು, ಬಟ್ ಇವ್ರ ಮನೇಲಿ ಜಾಸ್ತಿ ಮಾಡ್ತಾರೆ, ಬಾಯ್ಲ್ಡ್ ರೈಸ್ ಜಾಸ್ತಿ ಮಾಡ್ತಾರೆ. ನಾನು ಇವತ್ತು ಫಸ್ಟ್ ಟೈಮ್ ತಿಂದ್ರೆ. ಇದಕ್ಕೂ ಮುಂಚೆ ನಾನು ಬಾಯ್ಲ್ಡ್ ರೈಸ್ ನಿಜ ತಿಂದಿಲ್ಲ. ಕೇಳಿದೀನಿ ಒಳ್ಳೇದು ಆರೋಗ್ಯಕ್ಕೆ ಅಂತೆಲ್ಲ ಹೇಳ್ಬಿಟ್ಟು, ಬಟ್ ನಾನು ತಿಂದಿಲ್ಲ. ಬಟ್ ಇವತ್ತು ನಮ್ಮ ಅಕ್ಕ ತಂದಿದ್ದಾಳೆ. ಒಳ್ಳೇದದು ಆ ಬಾಯ್ಲ್ಡ್ ರೈಸ್. ಶುಗರ್ BP ಅಂದ್ರೆ ನಾರ್ಮಲ್ ಆಗಿ ಮಂಗಳೂರು ಸೈಡ್ ಎಲ್ಲ ಅದೇ ಜಾಸ್ತಿ ಊಟ ಮಾಡ್ತಾರೆ. ಬಟ್ ಈ ಕಡೆ ಎಲ್ಲ ಶುಗರ್ BP ಇರೋರೆಲ್ಲ ಅದನ್ನೇ ಡಾಕ್ಟರ್ ಹೇಳೋದು, ಅದೇ ಸಜೆಷನ್ ಮಾಡೋದು. ಆಮೇಲೆ ಡೈಟಿಂಗ್ ಫುಡ್ ಅಂತ ಕೇಳ್ಪಟ್ಟಿದ್ದೀನಿ ನಾನು. ಒಳ್ಳೇದು ವೈಟ್ ರೈಸ್ ಗಿಂತ ಬಾಯ್ಲ್ಡ್ ರೈಸ್ ಸ್ವಲ್ಪ ಜಾಸ್ತಿ ತಿಂದ್ರು ಅದೇನು ಎಫೆಕ್ಟ್ ಆಗಲ್ಲ. ಸೊ ಹಾಗಾಗಿ ತೋರಿಸ್ತೀನಿ. ಸ್ಟೇ ಟ್ಯೂನ್. ಏನೇನೆಲ್ಲ ತಂದಿದ್ದಾಳೆ, ಹೆಂಗ್ ಬ್ಯಾಟಿಂಗ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತೋರಿಸ್ತೀವಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಫ್ರೆಂಡ್ಸ್, ಊಟ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಇಲ್ಲೇ ಕುತ್ಕೊಂಡ್ವಿ. ನಮ್ಮಕ್ಕ ಹೇಗೆ ಅಂತಂದರೆ, ಅವಳು ಏನೇ ಸ್ಪೆಷಲ್ ಅಂತ ಮಾಡಿದ್ರೂ ಕೂಡ ಅವಳು ಫಸ್ಟ್ ನನ್ನನ್ನು ನೆನೆಸ್ಕೊತಾಳೆ. ಇದು ಇವತ್ತಿಂದ ಅಂತ ಹೇಳ್ತಾ ಇಲ್ಲ, ಅಥವಾ ಇವತ್ತು ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇಲ್ಲ. ಇದು ಯಾವಾಗಲೂ ಅಷ್ಟೇ. ಅವಳು ಆಲ್ಮೋಸ್ಟ್ ಅವಳು ಎಸ್ಪೆಷಲಿ ನಾನ್ ವೆಜ್ ಅಂತ ಮಾಡಿದಾಗ ಮಾತ್ರ ಅವಳು ನನ್ನನ್ನು ತುಂಬ ನೆನೆಸ್ಕೊತಾಳೆ. ಆ್ಯಂಡ್ ಫೋನ್ ಮಾಡಿಬಿಟ್ಟು ಕೂಡ ನಂಗೆ ಹೇಳ್ತಾಳೆ, ಇವತ್ತು ನಾನು ಫಿಶ್ ಮಾಡಿದ್ದೆ, ಚಿಕನ್ ಮಾಡಿದ್ದೆ, ನಿನ್ನ ನೆನ್ಪು ತುಂಬ ಆಯಿತು ಅಂತ ಹೇಳ್ಬಿಟ್ಟು. ಏನೋ ಗೊತ್ತಿಲ್ಲ, ನನಗೆ ರುಚಿಯಾಗಿ ಅಡುಗೆ ಮಾಡಿಕೊಡ್ತಾಳೆ ಅವಳು ಮಾತ್ರ. ಯಾವಾಗ ಹೋದ್ರೂ ಅಷ್ಟೇ. ಆ್ಯಂಡ್ ಫುಡ್ ವಿಚಾರ ಅಂತ ಬಂದಾಗಲೂ ಕೂಡ ನನ್ನನ್ನೇ ಕೇಳ್ತಾಳೆ, ಏನು ಮಾಡಲಿ ಅಂತ ಹೇಳ್ಬಿಟ್ಟು. ನಂಗೆ ತುಂಬ ಪ್ರಿಯಾರಿಟಿ ಕೊಡ್ತಾಳೆ ಅಂತ ಹೇಳ್ಬೋದು ನಮ್ಮಕ್ಕ. ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳೆ. ಆ್ಯಂಡ್ ಆಲ್ಸೋ ನಾನು ಕೂಡ ಅಷ್ಟೇ, ಅವಳು ಮಾಡೋ ಅಡುಗೆನ ತುಂಬ ಇಷ್ಟಪಟ್ಟು ಟೇಸ್ಟ್ ಮಾಡ್ತೀನಿ ಅಂತ ಹೇಳ್ಬೋದು. ಬಿಕಾಸ್ ಶಿ ಈಸ್ ಅ ಫ್ಯಾಬುಲಸ್ ಕುಕ್ ಇನ್ ಮೈ ಹೋಲ್ ಫ್ಯಾಮಿಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಅಷ್ಟೇ ಒಳ್ಳೆ ಫಿಶ್ ಊಟ ತೊಗೊಂಬಂದು ನಮಗೆ ಊಟ ಮಾಡಿಸಿದ್ಲು. ಆ್ಯಂಡ್ ವೆರಿ ಸ್ಯಾಟಿಸ್ಫೈಯಿಂಗ್ ಮೀಲ್ ಅಂತ ಹೇಳ್ಬೋದು. ತುಂಬ ಇಷ್ಟ ಆಯಿತು ನನಗೆ ಇವತ್ತಿನ ಊಟ, ಇವತ್ತಿನ ಮಾತುಕತೆ ಯಾವಾಗಲೂ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ ನಮ್ಮ ಭರ್ಜರಿ ಬಾಡೂಟನ ಸಕ್ಕದ ಮಾಡಿದಾಳೆ ನಮ್ಮಕ್ಕ. ಫಿಶ್ ಫ್ರೈ, ಮುದ್ದೆ ಆ್ಯಂಡ್ ಸೈಡ್ಸ್ ಕೂಡ ತಂದಿದ್ದಾಳೆ. ಇದ್ರ ಜೊತೆಯಲ್ಲಿ ನಮಗೆ ಬಾಯ್ಲ್ಡ್ ರೈಸ್ ಕೂಡ ತಂದಿದ್ದಾಳೆ. ಸಕ್ಕದಾಗಿದೆ ಟೇಸ್ಟ್ ಮಾತ್ರ. ಆಲ್ರೆಡಿ ಟೇಸ್ಟ್ ನೋಡಿದೆ. ಏನು ಗೊತ್ತಾ, ವೆಜಿಟೇರಿಯನ್ಸ್ ಯಾರಾದರೂ ಇದ್ರೆ ಬೇಜಾರು ಮಾಡ್ಕೊಬಿಡಿ ಆಯಿತಾ. ಬಟ್ ಫುಡ್ ಸಿಸ್ಟಮ್ ಅನ್ನೋದು ಅವರವರ ಒಂದು ಪ್ರಿಯಾರಿಟಿ. ಸೊ ಹಾಗಾಗಿ ನಮಗೆ ನಾನ್ ವೆಜ್ ಇಷ್ಟ, ತಿಂತೀವಿ. ಸೊ ವೆಜಿಟೇರಿಯನ್ಸ್ ಯಾರಾದರೂ ಇದ್ರೆ ಬೇಜಾರು ಮಾಡ್ಕೊಬಿಡಿ. ಅವ್ರಿಗೂ ಒಂದು ಪ್ಲಾನ್ ಮಾಡೋಣ. ನಿಮಗೂ ವೆಜಿಟೇರಿಯನ್ಸ್ ಕೂಡ ಆದಷ್ಟು ಬೇಗ ಒಂದು ಒಳ್ಳೆ ಫುಡ್ ಬ್ಲಾಗ್ನ ನಾನು ಮಾಡ್ತೀನಿ. ನಮ್ಮ ಅಕ್ಕ ಇದ್ದಾಳಲ್ಲ, ಶಿ ಇಸ್ ಅ ವೆರಿ ಫ್ಯಾಬ್ಲೆಸ್ ಕುಕ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವಳು ನೀವು ವೆಜ್ ಹೇಳಿ, ನಾನ್ ವೆಜ್ ಹೇಳಿ ಸಕ್ಕತ್ತ ಮಾಡ್ತಾಳೆ. ಆ್ಯಂಡ್ ನಿಮಗೂ ಕೂಡ ಅಷ್ಟೇ, ಏನಾದರೂ ರೆಸಿಪೀಸ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿ ಆಯಿತಾ. ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡ್ತಾಳೆ. ನೀವು ಅವಾಗ ಅವಳದು ರೆಸಿಪೀಸ್ ಎಲ್ಲ ನೋಡ್ತಾ ಹೋದರೆ ನಿಮಗೆ ಗೊತ್ತಾಗುತ್ತೆ ಮುಂದೆ. ಸೊ ಕಮೆಂಟ್ ಮಾಡಿ ನನಗೆ. ನಾನಂತೂ ಅವತ್ತು ಫುಡ್ ಎಂಜಾಯ್ ಮಾಡಿದ್ದಕ್ಕಿಂತ ಹೆಚ್ಚಿನದಾಗಿ ನಾನು ವೀಡಿಯೋ ಮಾಡೋದ್ರಲ್ಲೇ ಎಂಜಾಯ್ ಮಾಡಿದೆ ಅಂತ ಹೇಳ್ಬೋದು. ಬಿಕಾಸ್ ನಾನು ಫುಡ್ ರಿವ್ಯೂ ಅಂತ ನಾನು ಯಾವುದೇ ವೀಡಿಯೋ ನೋಡ್ತಾ ಇರಬೇಕಾದ್ರೂ ಕೂಡ ಆ ಫುಡ್ನ ತಿಂದ್ಬಿಟ್ಟು ಅವರು ಟೇಸ್ಟ್ ಹೇಳ್ತಿರ್ತಾರಲ್ವಾ, ಅವರು ಅದ್ರ ಬಗ್ಗೆ ರಿವ್ಯೂಸ್ ಕೊಡ್ತಿರ್ತಾರಲ್ವಾ, ಸೊ ಅವ್ರ ಬಗ್ಗೆ ನಾನಂತೂ ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡ್ತೀನಿ. ಸೊ ಇವತ್ತು ಕೂಡ ನನಗೆ ಅದೇ ಥರ ಫೀಲ್ ಆಯಿತು. ಆ್ಯಂಡ್ ನಮ್ಮ ಅಕ್ಕನೂ ಕೂಡ ಬೈತಾ ಇದ್ಲು, ಬರೀ ವೀಡಿಯೋ ಅಂದ್ಕೊಂಡು ಊಟ ಎಲ್ಲ ಹೊರೋಗ್ತಿದೆ, ಫಸ್ಟ್ ಊಟ ಮಾಡು ಅಂತ ಹೇಳ್ಬಿಟ್ಟು. ಬಿಕಾಸ್ ಶಿ ಈಸ್ ವೆರಿ ಕೇರಿಂಗ್. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ನಾನು ಇಷ್ಟು ಚಬ್ಬಿಯಾಗಿದ್ದೀನಲ್ವಾ, ಅದಕ್ಕೆ ಮೇಯ್ನ್ ರೀಸನ್ನೇ ಇವಳು. ಬಿಕಾಸ್ ನನಗೆ ಯಾವಾಗ ಹೋದ್ರೂ ಕೂಡ ನಾನು ಡಯಟ್ ಮಾಡೋಕ್ಕೆ ಬಿಡಲ್ಲ. ಸೊ ಮಾಡಿ ತಿನ್ನಿಸ್ತಿರ್ತಾಳೆ. ಫ್ರೆಂಡ್ಸ್, ಈ ಪೀಸ್ ಏನು ಸಕ್ಕತ್ತಾಗಿದೆ ಗೊತ್ತಾ ಫ್ರೆಂಡ್ಸ್. ನಿಜವಾಗ್ಲೂ ಹೇಳ್ತೀನಿ, ಫಿಶ್ ತಿನ್ನೋರಿಗೆ ಗೊತ್ತು ಇದ್ರ ಮಜಾ ಏನು ಅಂತ ಹೇಳಿ. ನಾನಂತೂ ಸ್ವರ್ಗದಲ್ಲಿ ತೇಲಾಡ್ತಾ ಇದ್ದೀನಿ ಅಂತ ಹೇಳ್ಬೋದು. ಫಿಶ್ ಆ್ಯಕ್ಚುಲಿ ನಾನು ಮೊದಲು ಅಷ್ಟೊಂದು ಪ್ರಿಯಾರಿಟಿ ಕೊಡ್ತಿರ್ಲಿಲ್ಲ. ನನಗೆ ನಾನ್ ವೆಜ್ ಅಂದ ತಕ್ಷಣ ನನಗೆ ಚಿಕನ್ ಇಷ್ಟ ಆಗೋದು. ಬಟ್ ಯಾವಾಗ ನಮ್ಮ ಅಕ್ಕನ ಕೈಯಲ್ಲಿ ನಾನು ಫಿಶ್ ತಿಂದೆ ಅಲ್ವಾ, ಸೊ ಅವಾಗಿಂದ ನನಗೆ ಫಿಶ್ ಅನ್ನೋದು ಫೇವ್ರೇಟ್ ಆಗಿಬಿಟ್ಟಿದೆ.
ಸಕ್ಕತ್ತಾಗಿದೆ ಫ್ರೆಂಡ್ಸ್. ಏನಪ್ಪ ಇಷ್ಟೊಂದು ಹೊಗಳ್ತಿದ್ದಾಳೆ ರೂಪಾ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ಬೋದು. ಬಟ್ ಟು ಬಿ ಹಾನೆಸ್ಟ್ ಹೇಳ್ತೀನಿ, ಅವತ್ತು ಫುಡ್ ಅಂತೂ ನಾನು ತುಂಬ ಎಂಜಾಯ್ ಮಾಡ್ಕೊಂಡು ಊಟ ಮಾಡಿದ್ದೀನಿ. ಅವಳು ಯಾವಾಗಲೂ ಅಷ್ಟೇ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳೆ. ಸೊ ಆ ವಿಚಾರದಲ್ಲೆಲ್ಲ ಕಂಪ್ಲೇಂಟೇ ಇಲ್ಲ. ಅದರಲ್ಲೂ ನನಗೆ ಇವಳು ಮಾಡೋ ಚಿಕನ್ ಬಿರಿಯಾನಿ ಫೇವ್ರೆಟ್ ಅಂತ ಹೇಳ್ಬೋದು. ನಾನು ಹೋದಾಗೆಲ್ಲ ತುಂಬ ಸಲ ಮಾಡಿಕೊಟ್ಟಿದ್ದಾಳೆ ನಂಗೆ ಚಿಕನ್ ಬಿರಿಯಾನಿ. ಆ್ಯಂಡ್ ಫ್ರೆಂಡ್ಸ್, ನಿಮಗೂ ಕೂಡ ಅಷ್ಟೇ ವೆಜ್ ಅಥವಾ ನಾನ್ ವೆಜ್ ರೆಸಿಪೀಸ್ ಏನಾದರೂ ಬೇಕು ಅಂತಂದರೆ ಅಥವಾ ಕುಕಿಂಗ್ ಬ್ಲಾಗ್ಸ್ ಜಾಸ್ತಿ ಪ್ರಿಫರ್ ಮಾಡ್ತೀರಾ ಅನ್ನೋದಾದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ. ನಾನು ನಿಜವಾಗ್ಲೂ ನಿಮ್ಮೆಲ್ಲರ ಕಮೆಂಟ್ಸ್ಗೂ ಕೂಡ ನಾನು ರಿಪ್ಲೈ ಮಾಡ್ತೀನಿ ಆ್ಯಂಡ್ ರೆಸ್ಪಾನ್ಸ್ ಮಾಡ್ತೀನಿ. ಅದ್ರ ಬೇಸ್ ಮೇಲೂ ಕೂಡ ನಾನು ವೀಡಿಯೋ ಮಾಡ್ತೀನಿ. ಆವಾಗ ಒಂದಷ್ಟು ಜನರಿಗೆ ಕುಕಿಂಗ್ ಓರಿಯೆಂಟೆಡಲ್ಲೂ ಕೂಡ ಐಡಿಯಾಸ್ ಬರ್ಬೋದು ಆ್ಯಂಡ್ ಎಂಟರ್ಟೈನಿಂಗ್ ಆಗಿರ್ಬೋದು ಆ್ಯಂಡ್ ಆಲ್ಸೋ ಇನ್ಫಾರ್ಮೇಷನ್ ಸಿಗ್ಬೋದು ಕುಕಿಂಗ್ ಬಗ್ಗೆ. ಸೊ ಹಾಗಾಗಿ ನೀವು ಹೇಳಿದ್ರೆ ನಾನು ಮಾಡ್ತೀನಿ. ಅದರ್ವೈಸ್ ಇವತ್ತು ಫುಡ್ ಏನಿತ್ತಲ್ವಾ, ಸೊ ಇದರದ್ದು ರಿವ್ಯೂಸ್ ಕೊಡ್ತಾ ಇದ್ದೀನಿ ಅಷ್ಟೇ. ನಾನ್ ವೆಜಿಟೇರಿಯನ್ಸ್ ಓಕೆ, ಬಟ್ ವೆಜಿಟೇರಿಯನ್ಸ್ ಯಾರಾದರೂ ನೋಡಿಕೊಂಡು ಇದೇನಪ್ಪ ಅಂತ ಅನ್ಕೋಬೇಡಿ. ಬಿಕಾಸ್ ಆ್ಯಸ್ ಐ ಟೋಲ್ಡ್ ಅರ್ಲಿಯರ್, ಬೇಜಾರು ಮಾಡ್ಕೋಬೇಡಿ ಅಷ್ಟೇ. ಫುಡ್ ಅನ್ನೋದು ಅವರವರ ಒಂದು ಪ್ರಿಯಾರಿಟಿ ಅಲ್ವಾ. ಸೊ ಹಾಗಾಗಿ ನನಗೆ ನಾನ್ ವೆಜ್ ಇಷ್ಟ, ಸೊ ತಿಂತಾ ಇದ್ದೀವಿ. ಇಷ್ಟ ಇಲ್ಲದಿರೋರು ಬೇಜಾರು ಮಾಡ್ಕೋಬೇಡಿ. ಜಸ್ಟ್ ಫಾರ್ ದ ಫನ್ ಅಥವಾ ಎಂಟರ್ಟೈನ್ಮೆಂಟ್ ವಿಡಿಯೋ ನೋಡಿ ಎಂಜಾಯ್ ಮಾಡಿ. ಅಂತೂ ಇಂತೂ ನಾವು ಊಟ ಮುಗಿಸಿದ್ವಿ ಫ್ರೆಂಡ್ಸ್. ಇವಾಗ ತಾನೇ ಊಟ ಮುಗಿಸಿದ್ವಿ. ಹಾಂ, ಏನು ಹೇಳೋದು, ನಿಜವಾಗ್ಲೂ ಹೇಳ್ತೀನಿ, ವರ್ಡ್ಸೇ ಇಲ್ಲ ಇವಳು ಕೈ ರುಚಿನ ಹೊಗಳೋದಕ್ಕೆ. ಇನ್ನು ಹೆಂಗಿತ್ತ? ಸೂಪರ್ ಆಗಿತ್ತು ಊಟ ಮಾತ್ರ. ಅಲ್ಟಿಮೇಟ್ ಇತ್ತು ಅಂತ ಹೇಳ್ಬೋದು ನಿಜವಾಗ್ಲೂ. ಏನು ಗೊತ್ತಾ, ನಾನು ಅನ್ಕೊಂಡೇ ಇರಲಿಲ್ಲ ಇಷ್ಟು ಟೇಸ್ಟ್ಫುಲ್, ಅಂದರೆ ಗೊತ್ತು ತುಂಬ ಟೇಸ್ಟಿಯಾಗಿ ಅಡುಗೆ ಮಾಡ್ತಾಳೆ ಅಂತ, ಬಟ್ ಇವತ್ತು ಇಷ್ಟು ಟೇಸ್ಟ್ಫುಲ್ ಊಟ ನಾನು ಮಾಡ್ತೀನಿ ಅಂತ ಅನ್ಕೊಂಡಿರಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಡಿಯರ್. ಥ್ಯಾಂಕ್ಸ್ ಎಲ್ಲ ಬೇಡಪ್ಪ. ಏನೇ ಗೊತ್ತಾ, ಏನೇ ಆಗಲಿ ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಮಾತ್ರ. ಊಟದ ವಿಚಾರ ಬರ್ತಾಳೆ ಅಂತ ಗೊತ್ತಿತ್ತು, ಬಟ್ ನಾನು ಇಲ್ಲಿ ಆಚೆ ಎಲ್ಲ ತರ್ತೀನಿ, ಮನೇಲಿ ಕರಿತೀನಿ, ಬರ್ತಾಳೆ ಅಂತ ಅನ್ಕೊಂಡಿದ್ವಿ. ಅದೇ ಇಲ್ಲೊಂದು ಇದು ಆಚೆ ಬಂದು ಊಟ ಮಾಡ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ. ಚೆನ್ನಾಗಿತ್ತು ಇವತ್ತಿನ ದಿನ, ತುಂಬಾ ಚೆನ್ನಾಗಿತ್ತು ಮಾತ್ರ ಊಟ. ತಿನ್ಕೊಂಡು ಇಲ್ಲೇ ಪಾರ್ಕಲ್ಲೇ ಒಂದ್ ಸ್ವಲ್ಪ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಕೂತಿದ್ದೀವಿ. ಇನ್ನೇನು ಇಲ್ಲೇ ತರೀಕೆರೆಲ್ಲ ಇದ್ದೀವಿ. ಸೊ ಆಲ್ಮೋಸ್ಟ್ ನಮ್ಮ ಅಕ್ಕನ ಇಲ್ಲಿ ಬಿಟ್ಬಿಟ್ಟು ನಾವು ಊರ್ ಕಡೆ ಹೊರಡ್ತೀವಿ. ಈಗ ಇಲ್ಲೇ ಕುತ್ಕೊಂಡು ಚಿಟ್ಚಾಟ್ ಮಾಡೋದು. ಏನ್ ಮಾಡೋಣ, ಮಾತಾಡೋದು. ನಮ್ ವಿನಯ್ ಕ್ಯಾಮ್ರಾಮನ್ ಇದಾರಲ್ಲ, ಎಲ್ಲ ಕ್ಯಾಪ್ಚರ್ ಮಾಡ್ತಾರೆ ಪಾಪ ಅವರು. ಹೌದು, ಒಳ್ಳೆ ಹುಡುಗ ಪಾಪ, ನಿಜವಾಗ್ಲು ಬಹಳ ಒಳ್ಳೆ ಹುಡುಗ. ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಾನೆ ನನ್ನ ಮಗ ನೋಡ್ರಿ ಫ್ರೆಂಡ್, ದೊಡ್ಡಕ್ಕನ ಮಗ. ಏನ್ ಗೊತ್ತಾ, ನಮ್ಮ ದೊಡ್ಡಕ್ಕ ಇದಾರಲ್ಲ, ಸೊ ದೊಡ್ಡಕ್ಕನ ಮಗ, ದೊಡ್ಡ ಮಗ ಇವನೇ. ನಮ್ಮ ಕುಟುಂಬದ ಮೊಟ್ಟ ಮೊದಲ ಮೊಮ್ಮಗ. ಸೊ ಫಸ್ಟ್ ಹಿರಿ ಮೊಮ್ಮಗ. ಫಸ್ಟ್ ಹುಟ್ಟಿದ್ದು ಇವನು ನನ್ಗಿನ್ನ ನೆನಪಿದೆ. ಅವಾಗ ನಾನು ಐ ಥಿಂಕ್ ಒಂದು 7 year old ನಾನು. ಸೊ ನನಗೂ ಇವನಿಗೂ 7 year ಡಿಫ್ರೆನ್ಸ್ ಇದೆ. ಬಟ್ ಹೌವೆವರ್ ಇವಳು 9th standard, ನಾನು 7 year old ಅಂದರೆ ಅರೌಂಡ್ ಒಂದು 2nd standard ಬೇಬಿ ನಾನು ಅವಾಗ ಬಾರ್ನ್ ಬೇಬಿ ಇದು. ಸೊ ನಮ್ಮ ಅಕ್ಕಂಗಾದ್ರೆ ಸ್ವಲ್ಪ ಬೇಗನೆ ಮದುವೆ ಆಯ್ತಲ್ವಾ, ಸೊ ಹಾಗಾಗಿ ಬೇಗ ಬೇಗ ಮಗುನೂ ಆಯಿತು. ಹಾಗಾಗಿ ಇವನು ಇಷ್ಟು ದೊಡ್ಡ ಮಗ ಇದ್ದಾನೆ. ಇವ್ನು ನೋಡಿಕೊಂಡು ನೀವು ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡಿ. ಸೊ ಊಟ ಎಲ್ಲ ಮುಗಿಸ್ಬಿಟ್ಟು ಹೊರಡೋಣ ಅಂತ ಹೇಳ್ಬಿಟ್ಟು ನಾವು ಇನ್ನೇನು ಆಚೆ ಬಂದ್ವಿ. ಅಷ್ಟರಲ್ಲೇ ನಮಗೆ ರೋಡ್ ಸೈಡೇ ಒಬ್ಬರು ಕಬ್ಬಿನಲ್ಲಿ ಮಾಡ್ತಾಯಿದ್ರು. ಇದು ಬಂದುಬಿಟ್ಟು ನಮ್ಮ ಅಕ್ಕ ಬಾವ ರೆಗ್ಯುಲರ್ ಕುಡಿತಾರಂತೆ. ಬಿಕಾಸ್ ಈ ವೇಯಲ್ಲೇ ನಮ್ಮ ಅಕ್ಕ ಬಾವ ಅವರು ತೋಟಕ್ಕೆಲ್ಲ ಹೋಗ್ತಾ ಬರ್ತಾ ಇರ್ತಾರೆ. ಹಾಗಾಗಿ ಇಲ್ಲಿ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿದ್ರ. ಸೊ ಹಾಗಾಗಿ ನಾನು, ಅಕ್ಕ, ವಿನಿ 3 ಜನನೂ ಕೂಡ ಓಕೆ ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಕೂತಿದ್ವಿ. ಜ್ಯೂಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು ಅಂತ ಹೇಳ್ಬೋದು. ನಮಗೆ ಟೇಸ್ಟಿ ತಕ್ಕಂತೆ ಹೇಳಿದ್ದಕ್ಕೆ, ಸ್ವಲ್ಪ ಟೇಸ್ಟಿ ತಕ್ಕಂತೆ ಅಂದರೆ ಇದೇನಪ್ಪ ಕಬ್ಬಿನ ಜ್ಯೂಸಲ್ಲೂ ಏನು ಟೇಸ್ಟ್ ಅಂತ ಕೇಳ್ಬೋದು. ಎಸ್, ನಾವು ಅದನ್ನು ಕೇಳ್ತೀವಿ. ಎಲ್ಲಾದರೂ ಹೋದರೆ ನಮಗೆ ಸ್ವಲ್ಪ ಶುಂಠಿ ಮತ್ತು ಲೆಮನ್ ಎಲ್ಲ ಹಾಕಿ ಮಾಡಿಕೊಡಿ ಅಂತ ಹೇಳ್ತೀವಿ. ಸೊ ಅದನ್ನು ಯೂಶ್ವಲಿ ನಮಗೆ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಅದಕ್ಕೆ ಅದನ್ನು ಕೂಡ ಕುಡ್ಕೊಂಡು ಎಂಜಾಯ್ ಮಾಡಿಕೊಂಡು ಇನ್ನೇನು ಅಕ್ಕನ್ನ ಊರಿಗೆ ಬಿಟ್ಬಿಟ್ಟು ಹೋಗೋಣ, ಮನೆಗೆ ಬಿಟ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ ನಾವು. ನಿನಗೆ ಸೆಂಡ್ ಆಫ್ ಕೊಡ್ತಾ ಇದ್ದೀವಿ, ಹೋಗ್ಬರ್ತೀಯೇನೆ? ಬಾಯ್ ಬಾಯ್. ಓಕೆ ಬಾಯ್. ಊಟನೂ ಆಯಿತು, ಜ್ಯೂಸು ಕುಡಿದ್ವಿ, ಅಕ್ಕನೂ ಕೂಡ ಮನೆಗೆ ಡ್ರಾಪ್ ಮಾಡಿದ್ವಿ. ನೆಕ್ಸ್ಟ್ ನಾವಿನ್ನೇನು ನಮ್ಮ ಊರ ಕಡೆ, ನಮ್ಮ ಮನೆ ಕಡೆ ಬರಬೇಕಲ್ವಾ. ಸೊ ಅಲ್ಲಿಂದ ರಿಟರ್ನ್ ಆಗ್ತಿದ್ದೀವಿ ನಾವಿವಾಗ. ಈ ರೋಡಂತೂ ಫ್ರೆಂಡ್ಸ್ ನಿಜವಾಗ್ಲೂ ಹೇಳ್ತೀನಿ, ನನಗೆ ಫೇವ್ರೇಟ್ ರೋಡ್. ಈ ರೋಡಲ್ಲಿ ತುಂಬ ಸಲ ಓಡಾಡಿದ್ದೀನಿ ಅಕ್ಕನ ಊರಿಗೆ ಹೋಗಬೇಕಾದ್ರೆ ಎಲ್ಲ. ನನಗಂತೂ ಈ ರೋಡಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಎಲ್ಲ ನಂಗೆ ತುಂಬ ಖುಷಿ ಆಗುತ್ತೆ. ಚಿಕ್ಕ ರೋಡು, ಬಟ್ ಆದರೆ ಖುಷಿ ಆಗುತ್ತೆ ಈ ರೋಡಲ್ಲಿ ಮಾತ್ರ ಟ್ರಾವೆಲ್ ಮಾಡಬೇಕಾದ್ರೆ. ಇವತ್ತಿನ ದಿನ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ನಮ್ಮ ಅಕ್ಕ ನನ್ನನ್ನು ತುಂಬ ಚೆನ್ನಾಗಿ ಟ್ರೀಟ್ ಮಾಡಿ ಕಳಿಸಿದ್ಲು. ಆ್ಯಂಡ್ ಆಲ್ಸೋ ನಮ್ಮದು ಮಾತುಕತೆ ಡೇ ಟೋಟಲಿ ಚೆನ್ನಾಗಿತ್ತು. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಇವಾಗ ನಾನು ಮನೆಗೆ ಬಂದೆ. ಅಕ್ಕನ ಅಲ್ಲೇ ಮನೆ ಕಳಿಸ್ಬಿಟ್ಟು ನಾವು ಕೂಡ ಊರಿಗೆ ಬಂದ್ವಿ. ವಿನಯ್ ನಾನು ಇಬ್ಬರು ಬಂದ್ವಿ. ಆ್ಯಂಡ್ ವಿನಿ ನನ್ನನ್ನು ಮನೆಗೆ ಡ್ರಾಪ್ ಮಾಡಿಬಿಟ್ಟು ಅವ್ನ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಆಚೆ ಹೋದ. ಇವತ್ತಿನ ಡೇ ಅಂತೂ ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಊಟನೂ ಅಷ್ಟೇ ತುಂಬ ಚೆನ್ನಾಗಿ ರುಚಿಯಾಗಿರುವಂಥ ಊಟ ತೊಗೊಂಬಂದು ನಮ್ಮ ಅಕ್ಕ ತಿನ್ಸಿದ್ಲು ನಮಗೆ. ತುಂಬ ಸ್ಯಾಟಿಸ್ಫೈಯಿಂಗ್ ಫೀಲ್ ಆಯಿತು ಊಟ.
ಅವಳು ಹಂಗೇನೆ ಏನಂದರೆ ಎಸ್ಪೆಷಲಿ ಏನಾದರೂ ನಾನ್ ವೆಜ್ ಅಂತ ಮಾಡ್ತಾ ಇದ್ದಾಳೆ ಅಂತಂದರೆ ಇಟ್ಸ್ ಮೇ ಬಿ ಚಿಕನ್ ಮಟನ್ ಫಿಶ್ ಏನೇ ಮಾಡಿದ್ರು ಕೂಡ ಅವಳು ನನ್ನನ್ನು ನೆನೆಸ್ಕೊತಾಳೆ ಆ್ಯಂಡ್ ನನಗೆ ಇನ್ಫಾರ್ಮ್ ಮಾಡ್ತಿರ್ತಾಳೆ. ಅಲ್ಲೇ ಏನಾದರೂ ಹೆಚ್ಚು ಕಮ್ಮಿ ನನ್ನ ಕೆಲಸ ಏನಾದರೂ ಇದೆ ಅಂತ ಹೇಳ್ಬಿಟ್ಟು ಸರೌಂಡಿಂಗ್ ಹೋದೆ ಅಂತಂದರೆ ಅವಾಗ ಅವಳು ಮಿಸ್ ಮಾಡದೆ ನನಗೆ ಊಟ ಮಾಡಿಸೇ ಕಳಿಸ್ತಾಳೆ, ಯಾವುದೇ ಕಾರಣಕ್ಕೂ ಮಿಸ್ ಮಾಡಿಸಲ್ಲ. ಇವತ್ತು ಅಷ್ಟೇ ಮನೆಗೆ ಹೋಗೋಕ್ಕಾಗಲಿಲ್ಲ, ನಾವು ಏನೋ ಸ್ವಲ್ಪ ಪರ್ಸ್ನಲ್ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ. ಇನ್ನೇನು ಹೊರಡ್ತೀನಿ ಊರಿಗೆ ಪರವಾಗಿಲ್ಲ ಅಂತಂದ್ರು ಕೂಡ ಇಲ್ಲ ಪರವಾಗಿಲ್ಲ ನೀನು ಮನೆಗೆ ಬರಲಿಲ್ಲ ಅಂದರೂ ಕೂಡ ನಾನು ಹೇಗೂ ಫ್ರೀ ಇದ್ದೀನಲ್ವಾ, ಸೊ ನಾನೇ ತೊಗೊಂಬಂದು ಊಟ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ತೊಗೊಂಬಂದ್ಲು. ಸೊ ಹಾಗಾಗಿ ನಾವು ಕೆಲಸ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಒಂದು ಸಿಂಪಲ್ ಪಾರ್ಕ್ ಥರ ಇತ್ತು, ಅಲ್ಲೇ ಕುತ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಮಾತುಕತೆ ಮಾಡಿಕೊಂಡು ಆಮೇಲೆ ಅಕ್ಕನ ಬಿಟ್ಟು ನಾವು ಕೂಡ ಊರಿಗೆ ಬಂದ್ವಿ. ತುಂಬ ಚೆನ್ನಾಗಿತ್ತು ಇವತ್ತಿನ ದಿನ, ತುಂಬ ಚೆನ್ನಾಗಿ ಸ್ಪೆಂಡ್ ಆಯಿತು ಇವತ್ತಿನ ಟೈಮ್ ಕೂಡ. ಐ ಹೋಪ್ ನಿಮ್ಗೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಇದೊಂದು ಡೈಲಿ ವ್ಲಾಗ್ ಆಗಿತ್ತು, ಸೊ ಹಾಗಾಗಿ ನಾನು ಶೂಟ್ ಮಾಡಿ ತೋರಿಸೋಣ ಅಂತ ಹೇಳ್ಬಿಟ್ಟು ತೋರಿಸಿದ್ದೀನಿ. ನಮ್ಮಕ್ಕನಿಗೆ ಸ್ಪೆಷಲ್ ಥ್ಯಾಂಕ್ಸ್. ನನಗೆ ತುಂಬ ಇಷ್ಟ ಆಗಿರುವಂಥ ಫಿಶ್ ಕರಿ ಆ್ಯಂಡ್ ಫಿಶ್ ಕಬಾಬ್ನ ಮಾಡ್ಕೊಂಬಂದು ತಿನ್ನಿಸಿದೀಯಾ ಅಕ್ಕ, ಥ್ಯಾಂಕ್ ಯು ಸೋ ಮಚ್. ಇದನ್ನೆಲ್ಲ ಅವಳು ಎಕ್ಸ್ಪೆಕ್ಟ್ ಮಾಡಲ್ಲ, ಬಿಕಾಸ್ ಇದೆಲ್ಲ ಏನು ಫಾರ್ಮಾಲಿಟಿ ನಮ್ಮ ಮಧ್ಯ ಅಂತ ಹೇಳ್ತಾಳೆ. ಬಟ್ ಏನೋ ಹೇಳ್ಬೇಕನ್ನಿಸ್ತು, ಅದಕ್ಕೆ ಹೇಳಿದ್ದೀನಿ ನಮ್ಮ ಅಕ್ಕಂಗೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆದರೆ ಏನು ಮಾಡಬೇಕು ಅಂತ ಗೊತ್ತಲ್ಲ, ಪ್ಲೀಸ್ ನನ್ನ ವಿಡಿಯೋಗೆ ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಗಾಯ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಕಂಟೆಂಟ್ ಜೊತೆಗೆ ನಿಮ್ಮೆಲ್ಲರನ್ನ ಎಂಟರ್ಟೈನ್ ಮಾಡಕ್ಕೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್.